ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತ್ಡೇ ಸಂಭ್ರಮಾಚರಣೆಗೆ ಬ್ರೇಕ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅನುಮತಿ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಇವತ್ತೆಲ್ಲರೂ ಸೇರಿ ಇಲ್ಲೇ ಪಕ್ಕದಲ್ಲಿ 100 ಮೀಟರ್ ಒಳಗಡೆ ಇರೋ JSS ಮಹಾವಿದ್ಯಾಪೀಠ ಮುಂದಿರುವ ಖಾಲಿ ಪ್ರದೇಶದಲ್ಲಿ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಿರೋಂಥದ್ದು ನೀವು ನೋಡ್ತಾ ಇರ್ಬೋದು. ದೊಡ್ಡ ಮಂಟಪವನ್ನು ನಿರ್ಮಿಸಿ ಅವರ ಬರ್ತ್ಡೇಯನ್ನು ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಭಿಮಾನಿಗಳು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋಗೆ ಹೋಗಿ ಅಲ್ಲೇ ಅವರ ಸ್ಮಾರಕಕ್ಕೆ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ನಮಿಸಿ ಬರ್ತಾಯಿದ್ರು. ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಅಲ್ಲಿ ಬರ್ತಾಯಿದ್ರು. ರಕ್ತದಾನ ಮತ್ತು ಅನ್ನದಾನ ಎಲ್ಲವನ್ನ ಮಾಡಿ ಅವರ ಒಂದು ಬರ್ತ್ಡೇಯನ್ನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆದರೆ ಕಳೆದ 2 ವರ್ಷಗಳಿಂದ ಅಲ್ಲಿ ಅಭಿಮಾನಿಗಳಿಗೆ ತೊಂದರೆ ಕೊಡ್ತಿರೋ ಅಂಥದ್ದು ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಅವರು. ಅಂದರೆ ಅವರು ಸೆಲೆಬ್ರೇಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೋರ್ಟ್ನಿಂದ ಅನುಮತಿ ತಂದು ಯಾರು ಸಹ ಸೆಲೆಬ್ರೇಟ್ ಮಾಡಬಾರ್ದು ಅನ್ನೋದಕ್ಕೆ ಅಲ್ಲಿ ಪೊಲೀಸ್ ನಿಯೋಜನೆ ಮಾಡಿ ಸಂಭ್ರಮಾಚರಣೆ ಮಾಡದಂತೆ ಅವರು ಒಂದಷ್ಟು ಕಾನೂನು ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಹೀಗಾಗಿ ಅಭಿಮಾನಿಗಳು ಈ ಸಾರಿ ಇಲ್ಲೇ ಪಕ್ಕದಲ್ಲಿರೋ ಒಂದು ಖಾಲಿ ಪ್ರದೇಶದಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅಫ್ಕೋರ್ಸ್ ಏನು ಅಭಿಮಾನ ಅನ್ನೋದು ಯಾರೂ ತಡೆಯೋದಕ್ಕಾಗೋದಿಲ್ಲ, ಅಭಿಮಾನವನ್ನು ಯಾವತ್ತೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ. ವಿಷ್ಣುವರ್ಧನ್ ಅವರು ಇವತ್ತು ಇಲ್ಲದೆ ಹೋದ್ರು ಅವ್ರು ಯಾವತ್ತಿಗೂ ಕೂಡ ಅಭಿಮಾನಿಗಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರ್ತಾರೆ. ಯಾಕಂದರೆ ಅವ್ರು ಮಾಡಿರೋಂಥ ಅಂಥ ಸಾಧನೆ ಮತ್ತು ಅಂಥ ಸಿನಿಮಾಗಳು ಅಂಥದ್ದು. ಅವ್ರ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ವಿಷ್ಣು ಸರ್, ಈಗ ವಿಷ್ಣು ಸರ್ಗೆ ಪ್ಲೇಸ್ ಕೊಟ್ಟಿಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ನಿಮ್ಮೆಲ್ಲ ಅಭಿಮಾನಿಗಳು ಪೂಜೆ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಒಂದು ಸ್ಥಳ ಇಲ್ಲದೆ ಹೋದ್ರಂತೆ. ಆದ್ರೆ ಅಭಿಮಾನ ಯಾವತ್ತು ನಿಲ್ಲೋದಿಲ್ಲ. ಅಭಿಮಾನ ತೋರಿಸ್ತಾನೆ ಇರ್ತೀರ ನೀವು. ನಿಮ್ಮ ಹೃದಯದಲ್ಲಿ ಅವ್ರು ಇರೋವರೆಗೂ ವಿಷ್ಣು ಸರ್ ಬದುಕೇ ಇರ್ತಾರೆ. ಸೊ ಏನ್ ಹೇಳ್ತೀರಿ? ಇವತ್ತು ವಿಷ್ಣು ಸರ್ದು 75ನೇ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ. ಸರ್ಕಾರ ಕರ್ನಾಟಕ ರತ್ನ ಕೊಟ್ಟಿದೆ, ಅದು ತುಂಬಾ ಖುಷಿ. ಆದ್ರೆ ಆ ಯಪ್ಪ ಬದುಕಿದಾಗ ಕೊಟ್ಟಿದ್ರೆ ಇನ್ನೂ ಎಷ್ಟು ಖುಷಿ ಪಡ್ತಿತ್ತು ಆ ಜೀವ. ಇನ್ಮೇಲೆ ಬರೀ ವಿಷ್ಣುದಾದ ಅಲ್ಲ ಮೇಡಮ್, ಕರ್ನಾಟಕ ರತ್ನ ವಿಷ್ಣುದಾದ ಮೇಡಮ್. ಇದು ಸೆಪ್ಟೆಂಬರ್ 18 ದಾದನ್ ಬರ್ತಡೆ. ಅದು ಪುಣ್ಯಭೂಮಿ ನೈಟು ಹೊಡೆದಾಕ್ಬಿಟ್ರು ಮೇಡಮ್, ಆಗಸ್ಟ್ 8ನೇ ತಾರೀಕು. ಇನ್ಮೇಲೆ ದಾದಂದು ಪುಣ್ಯ ಸ್ಮರಣೆ ಡಿಸೆಂಬರ್ 30 ಅಲ್ಲ ಮೇಡಮ್, ಆಗಸ್ಟ್ 8ನೇ ತಾರೀಕು.